ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನ ಸಂಜೆ ಸುಮಾರು 6 ಗಂಟೆ ಹೊತ್ತಿಗೆ ಬಂಟ್ವಾಳದ BC ರೋಡ್ನಲ್ಲಿರುವಂತಹ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಭೀಕರವಾದಂತಹ ಹತ್ಯೆ ನಡೆದಿದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಭೀಕರವಾದಂತಹ ಹತ್ಯೆ. ಒಂದು ಯುವಕ ಒಂದು ಯುವತಿಯನ್ನ ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಅವನು ಇಲ್ಲಿವರೆಗೆ ಸಿಕ್ಕಿಲ್ಲ. ಈ ವಿಡಿಯೋ ಮಾಡುವ ಹೊತ್ತಿಗೆ ಆತನು ಸಿಕ್ಕಿ ಬಿದ್ದಿಲ್ಲ. ಆದ್ರೆ ಇಲ್ಲಿ ಒಂದು ಆ ಕೊಲೆ ಅದೊಂದು ಭೀಕರ ಕೊಲೆ. ಆ ಕೊಲೆ ಮಾಡಿದವನಿಗೆ ಶಿಕ್ಷೆ ಆಗಬೇಕು. ಅದೇನೋ ಒನ್ ವೇ ಲವ್ ಅಂತೆ. ಅದನ್ನ ವಿವರಿಸ್ತೀನಿ ಸ್ವಲ್ಪ ಈಗ ಬಂದಿರುವ ಮಾಹಿತಿ ಆಧಾರದ ಮೇಲೆ. ಇನ್ನೊಂದು ವಿಚಾರ ಅಂದ್ರೆ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ಗಳು, ವಿಶೇಷವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಇಂತಹ ಹತ್ಯೆಗಳು ನಡೆದಾಗ ಬಿಜೆಪಿ ಸಂಘ ಪರಿವಾರ ತೋರಿಸುವಂತಹ ಡಬಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ. ಹತ್ಯೆ ಮಾಡಿದವನು ಮುಸ್ಲಿಂ ಆಗಿದ್ದಿದ್ದರೆ ಇಷ್ಟೊತ್ತಿಗೆ ಪ್ರತಿಭಟನೆ, ಬೆಂಕಿ ಹಾಕುವ ಬೆದರಿಕೆ, ಪ್ರತೀಕಾರದ ಕೂಗುಗಳು, ಧರ್ಮದ್ವೇಷದ ಭಾಷಣಗಳು, ದ್ವೇಷ ಭಾಷಣಗಳು ಏನೆಲ್ಲ ನಡೆದಿರೋದು. ದೆಹಲಿಯಿಂದ ಪಾಪ ಮೇಡಮ್ ಶೋಭಾ ಕರಂದ್ಲಾಜೆ ಅವರು ಓಡೋಡಿ ಬಂದಿರೋರು. ಅದೇ ರೀತಿ ಲೋಕಲ್ ಅಲ್ಲಿರುವಂತಹ ಒಂದಷ್ಟು ಎಲ್ಲ ಸೋಕಾಲ್ಡ್ ಲೀಡರ್ಸ್, ಸಂಘ ಪರಿವಾರದವರು, ಬಿಜೆಪಿಯವರು, ಅಯ್ಯೋ ಇಡೀ ಜಗತ್ತು ಮುಳುಗೋಯ್ತು ಅನ್ನೋ ಮಟ್ಟಕ್ಕೆ ಅಲ್ಲಿ ರಾದ್ಧಾಂತ ಮಾಡಿರೋರು. ಆದ್ರೆ ಈಗ ಕಂಪ್ಲೀಟ್ ಸೈಲೆನ್ಸ್. ಸಂಘ ಪರಿವಾರದ ಕಡೆಯಿಂದ ಕಂಪ್ಲೀಟ್ ಸೈಲೆನ್ಸ್. ಬಿಜೆಪಿಯವರ ಬಾಯಿಗೆ ಬೀಗ. ಏನು ನಡೆದೇ ಇಲ್ಲ, ನಮಗ್ ಗೊತ್ತೇ ಇಲ್ಲ, ನಾವು ಕುರುಡರಾಗಿದ್ದೀವಿ, ಕಿವುಡರಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಇದಾರಲ್ಲ. ಅದ್ರ ಬಗ್ಗೆ ಸಹ ಒಂದಷ್ಟು ನನ್ನ ಮಾತುಗಳನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಆಘಾತಕಾರಿಯಾದಂತಹ ಘಟನೆಯ ವಿವರ. ನಿನ್ನ ಸಂಜೆ ಸುಮಾರು, ಇದು ಪೊಲೀಸರು ಕೊಡ್ತಿರುವಂತಹ ಒಂದು, ಇದು ಅಲ್ಲಿನ SP ಆಗಿರುವ ಡಾಕ್ಟರ್ ಅರುಣ್ ಕೆ ಅವರು ಕೊಟ್ಟಿರುವಂತಹ ಹೇಳಿಕೆ ಆಧಾರದ ಮೇಲೆ ಈ ಮಾಹಿತಿ. ಸುಮಾರು ಸಂಜೆ 6 ಗಂಟೆಗೆ ಲಾವಣ್ಯ ಅನ್ನುವಂತಹ ಸುಮಾರು 21-22 ವಯಸ್ಸಿನ ಯುವತಿ ಬಸ್ಸಿನಲ್ಲಿ ಕುಳಿತಿದ್ದಾಳೆ. ಅಲ್ಲಿಗೆ ಈ ಆರೋಪಿ ಬರ್ತಾನೆ. ಈ ಕ್ರೂರಿ ಕೊಲೆಗಡುಕ ಮನಸ್ಥಿತಿಯ ಆರೋಪಿ ಬರ್ತಾನೆ. ಯಾಕೆ ಅವನನ್ನ ಈಗಲೇ ನಾನು ಅಷ್ಟು ಕ್ರೂರಿ ಕೊಲೆಗಡುಕ ಅಂತ ಇದ್ದೀನಿ ಅಂದ್ರೆ, ಅವನು ಪ್ಲಾನ್ ಮಾಡ್ಕೊಂಡು ಬಂದಿದ್ದ. ಇಲ್ಲದೆ ಹೋದ್ರೆ ಅವನ ಹತ್ರ ತಲ್ವಾರ್ ಇರೋದಕ್ಕೆ ಸಾಧ್ಯನೇ ಇರಲಿಲ್ಲ. ಓಕೆ, ಸೊ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದ. ಬಸ್ಸಿನ ಒಳಗೆ ಹೋಗಿ ಆ ಯುವತಿಯೊಂದಿಗೆ ಯಾವುದೋ ವಿಚಾರಕ್ಕೆ ವಾಗ್ವಾದವನ್ನ ತೆಗಿತಾನೆ. ಯಾವುದೋ ವಿಚಾರ ಏನು, ಇದು ಒನ್ ವೇ ಲವ್ ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇದೆ. ಲಾವಣ್ಯ ಅನ್ನುವಂತಹ ಆ ಹುಡುಗಿಯ ದೂರದ ಸಂಬಂಧಿಯೇ ಅಂತೆ ಇವನು. ಸೊ ಇವನ ಬ್ಯಾಕ್ ಗ್ರೌಂಡ್ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಏನು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಸೊ ಅಲ್ಲೇನಾಯ್ತು, ಅವರಿಬ್ಬರ ನಡುವೆ ತೀವ್ರ ವಾಗ್ವಾದ ಆಯಿತು. ಆ ಹುಡುಗಿಗೆ ಭಯ ಆಯಿತು. ಬಸ್ಸಿನಿಂದ ಇಳಿದು ಓಡುವ ಪ್ರಯತ್ನ ಮಾಡ್ತಾಳೆ. ಬಟ್ ಇವನು ಹಿಂದೆನೆ ಎಲ್ಲಿಟ್ಟಿದ್ನೋ ತಲವಾರು ಗೊತ್ತಿಲ್ಲ, ತಲವಾರು ತೆಗೆದು ಆಕೆಯನ್ನ ಹಿಂಬಾಲಿಸಿಕೊಂಡು ಹೋಗ್ತಾನೆ. ಸುಮಾರು 30 ಮೀಟರ್ ಓಡಿದ ನಂತರ ಆಕೆಗೆ ಹಿಂದುಗಡೆಯಿಂದಲೇ ತಲವಾರ್ನಲ್ಲಿ ಕುತ್ತಿಗೆಗೆ ಹಾಕ್ತಾನೆ. ಕುತ್ತಿಗೆಗೆ ಪೆಟ್ಟು ಬಿದ್ದ ತಕ್ಷಣ ಆಕೆ ಕುಸಿದು ಬೀಳ್ತಾಳೆ. ಬಿದ್ದವಳ ಮೇಲೆ ಮತ್ತೆ ಮತ್ತೆ ದಾಳಿ ಮಾಡ್ತಾನೆ. ಮತ್ತೆ ಮತ್ತೆ ಕೊಚ್ತಾನೆ. ಕೊಚ್ಚಿ ಆ ತಲವಾರನ್ನ ಅಲ್ಲೇ ಬಿಸಾಕಿ ಓಡಿ ಹೋಗಿ ತನ್ನ I-10 ಕಾರಿನಲ್ಲಿ ಕೂತ್ಕೊಂಡು ಪರಾರಿ ಆಗ್ತಾನೆ. ಇಲ್ಲಿಯವರೆಗೆ ಸಿಕ್ಕಿಲ್ಲ. ಅವನನ್ನ, ಅವನ ಹೆಸರನ್ನ ಚೇತನ್ ಅಂತ ಗುರುತಿಸಲಾಗಿದೆ. ಬೆಳ್ತಂಗಡಿಯ ಚೇತನ್ ಅನ್ನುವಂಥವನು. ಇವನ ಬ್ಯಾಕ್ ಗ್ರೌಂಡ್ ಅನ್ನು ನೋಡಿದಾಗ, ಇವನ ಫೋಟೋಗಳನ್ನ ನೋಡಿದಾಗ ಸ್ಪಷ್ಟವಾಗಿ ಅರ್ಥ ಆಗ್ತಿರೋದು, ಈತ ಬಜರಂಗ ದಳದ ಕಾರ್ಯಕರ್ತ, ಸಂಘ ಪರಿವಾರದಲ್ಲಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ. ಸೊ ಇವರಿಗೆ ಹಿಂಸೆ, ಕ್ರೌರ್ಯ ಇದೆಲ್ಲ ಮಾಮೂಲಿ. ಹಸುವಿನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಇನ್ಯಾವುದೋ ಹೆಸರಿನಲ್ಲಿ ದಿನ ಬೆಳಗಾದ್ರೆ ರೋಲ್ ಕಾಲ್ ಮಾಡಿಕೊಂಡು, ಗೂಗಲ್ ಪೇಲಿ ಭಿಕ್ಷೆ ಹಾಕಿಸ್ಕೊಂಡು ಇವ್ರ ಮೇಲೆ ಹಲ್ಲೆ ಮಾಡ್ತಾ, ದಾಳಿ ಮಾಡ್ತಾ, ಕ್ರೌರ್ಯ ಮೆರೀತಾ, ಆ ಮೂಲಕ ಅಮಾಯಕರ ರಕ್ತ ಹರಿಸುವ ಮೂಲಕ ಅಥವಾ ಅಮಾಯಕರನ್ನ ಪೀಡಿಸುವ ಮೂಲಕ ಅದನ್ನೊಂದು ಉದ್ಯೋಗ ಮಾಡಿಕೊಂಡು ಅದರಿಂದ ಹೊಟ್ಟೆಗೆ ಅನ್ನ ಅನ್ನುವ ರೀತಿಯಲ್ಲಿ ತಿನ್ನುವವರು. ಅವ್ರು ತಿನ್ನೋದವರು ಅವ್ರ ಪ್ರಕಾರ ಅನ್ನ, ನಮ್ಮ ಪ್ರಕಾರ ಅಲ್ಲ. ಒಟ್ಟಿನಲ್ಲಿ ಹೊಟ್ಟೆಗೆ ಏನೋ ತಿಂತಾರಲ್ಲ, ಅದು ಈ ರೀತಿ ಮಾರ್ಗಗಳಿಂದ ಬರೋದು. ಅಂಥ ಮನಸ್ಥಿತಿಯವನು ಇವನು. ಹಾಗಾಗಿ ಅಷ್ಟು ಕ್ರೌರ್ಯವಾಗಿ ಒಂದು ಹೆಣ್ಣು ಮಗುವನ್ನ ಇಟ್ಟಾಡಿಸ್ಕೊಂಡು ಒಂದು ಏಟು ಹೊಡಿತಾನೆ. ಸಿಟ್ಟಲ್ಲಿ ಹೊಡೆದಿದ್ದಾನೆ ಅಂತ ಅನ್ಕೋಬಹುದು. ಆದ್ರೆ ಬಿದ್ದ ನಂತರ ಮತ್ತೆ ಮತ್ತೆ ಎದುರು ತಗೊಂಡು ಕೊಚ್ತಾನೆ. ಮತ್ತೆ ತಲವಾರು ಅಲ್ಲೇ ಬಿಸಾಕ್ಬಿಟ್ಟು ತನ್ನ ಕಾರಲ್ಲಿ ಪರಾರಿ ಆಗ್ತಾನೆ. ಅಂದ್ರೆ
ಆತ ಕಂಪ್ಲೀಟ್ ಪ್ಲಾನ್ಡ್ ಆಗಿ ಬಂದಿರುವಂತಹವನು. ಈ ಗುಂಪುಗಳಲ್ಲಿರೋರಿಗೆ ಇದೆಲ್ಲ ಮಾಮೂಲಿಯಾಗಿರುತ್ತೆ. ಇವರಿಗೆಲ್ಲ ಪ್ಲಾನಿಂಗ್ ಇಂಥದಕ್ಕೆ, ಇಂತಹ ವಿಚಾರಗಳಿಗೆ ಹಲ್ಲೆ ಮಾಡಬೇಕು, ದಾಳಿ ಮಾಡಬೇಕು, ತಲವಾರಲ್ಲಿ ಬೀಸಬೇಕು, ಇಂಥದಕ್ಕೆಲ್ಲ ಪ್ಲಾನಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅವ್ರಿಗೆ. ತುಂಬಾ ಚೆನ್ನಾಗಿ ಬರುತ್ತೆ. ದಿನ ಬೆಳಗಾದ್ರೆ ಅದನ್ನೇ ತಾನೇ ಪ್ಲಾನ್ ಮಾಡ್ತಿರ್ತಾರೆ. ಬೇರೆ ಏನು ಇಲ್ವಲ್ಲ. ಮೋದಿ ಇವರಿಗೆ ಉದ್ಯೋಗ ಕೊಡಲ್ಲ. ಇವರಿಗೆ ಅನ್ನಕ್ಕೆ, ಗುಟ್ಕಾಗೆ, ಸಾರಾಯಿಗೆ, ಹೆಣ್ಣಿನ ಶೋಕಿಗೆ ಕಾಸು ಬೇಕು ಅಂದ್ರೆ ಇಂತಹದ್ದನ್ನೇ ಮಾಡಿ ದುಡ್ಡು ಮಾಡ್ಕೋಬೇಕಲ್ಲ. ಹಾಗಾಗಿ ಇಂಥದ್ದೆಲ್ಲ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವನು ಪ್ಲಾನ್ಡ್ ಆಗಿ ತಲವಾರನ್ನೂ ತಗೊಂಡು ಬಂದು ಕಾರಲ್ಲಿ ಬಂದು ಕಾಯ್ತಾ ಇದ್ದು ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಹುಡುಗಿ ಬರೋವರೆಗೂ ಕಾದು ಆಕೆ ಬಸ್ಸಲ್ಲಿ ಕುಳಿತ ಮೇಲೆ ಇವನು ಕಾರಿಂದ ಇಳಿದು ಅಲ್ಲಿಗೆ ಹೋಗಿ ಮಾತಾಡಿಸಿ ಆನಂತರ ದಾಳಿ ಮಾಡಿ ಹಲ್ಲೆ ಮಾಡಿ ಇದು ಮಾಡಿದ್ದಾನೆ. ಪೊಲೀಸರು ಹೇಳ್ತಾ ಇರೋ ಪ್ರಕಾರ ಆತ ಈ ಲಾವಣ್ಯ ಅನ್ನುವಂತಹ ಹೆಣ್ಣು ಮಗು ಸತ್ತು ಹೋಗಿದ್ದಾಳಲ್ಲ, ಆಕೆಯ ದೂರದ ಸಂಬಂಧಿನೇ. ಇದು ಏಕಮುಖ ಪ್ರೀತಿ ಅಂತ ಪೊಲೀಸರು ಹೇಳ್ತಿದ್ದಾರೆ. ಒನ್ ವೇ ಲವ್. ಆ ಹುಡುಗಿನ ಇವನು ಪ್ರೀತಿಸುವಂತ ಪೀಡಿಸ್ತಾ ಇದ್ದ. ಇಂಥವ್ರನ್ನ ಯಾರು ಪ್ರೀತಿಸ್ತಾರೆ? ಸಾಧ್ಯನೇ ಇಲ್ಲ. ಆಕೆ ಪ್ರೀತಿಸ್ತಾ ಇರ್ಲಿಲ್ಲ. ಅದೇ ಸಿಟ್ಟಲ್ಲಿ ಆಕೆಯನ್ನ ಈ ರೀತಿ ಮಾಡಿದ್ದಾನೆ ಅನ್ನೋದು ಪೊಲೀಸರ ಲೆಕ್ಕಾಚಾರ. ಅವ್ರ ಹೇಳಿಕೆಯಲ್ಲಿ ಅದೇ ಬರ್ತಿರೋದು. SP ಡಾಕ್ಟರ್ ಅರುಣ್ ಕೆ ಅದನ್ನೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಳಿದಂತೆ ಒಂದು ಪೊಲೀಸ್ ತಂಡಗಳನ್ನ ಮಾಡಿದ್ದಾರೆ ಆತನನ್ನ ನ್ಯಾಬ್ ಮಾಡ್ಕೊಳ್ಳೋದಕ್ಕೆ, ಹಿಡಿಯೋದಕ್ಕೆ. ಏನು ಇವತ್ತು ಅಥವಾ ಇವತ್ತು ಮಧ್ಯಾಹ್ನ ಸಂಜೆ ಒಂದೆರಡು ದಿನದಲ್ಲಿ ಹಿಡಿದು ಬಿಡ್ತಾರೆ. ಅವನೇನು ಮಹಾನು ಬುದ್ಧಿವಂತ ಏನಾಗಿರಲ್ಲ. ಏನ್ ಮಾಡಿದ್ದೆಲ್ಲ ಮಾಡಿ ತಪ್ಪಿಸ್ಕೊಂಡು ಓಡಾಡಕ್ಕೆ. ಇವ್ರಿಗೆಲ್ಲ ಏನು ಕಾಮನ್ ಸೆನ್ಸ್ ಇರಲ್ಲ. ಕಾಮನ್ ಸೆನ್ಸ್ ಇರಲ್ಲ. ಕೈಲಾಗದವರು, ಏನು ತಿರುಗಿಸಿ ಹೊಡೆಯಲಾಗದವರು ಅಂಥವ್ರ ಮೇಲೆ ದಾಳಿಗಳು ಮಾಡ್ಕೊಂಡಿರ್ತಾರೆ ಹೊರತು, ಧೈರ್ಯವಾಗಿ ತಿರುಗಿ ಬೀಳುವವರು, ಶಕ್ತಿವಂತರು ಅಂಥವ್ರ ಮುಂದೆ ಹೋಗಲ್ಲ. ಅಂಥವ್ರ ಮುಂದೆ ಎಲ್ಲ ಕೈಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಂಡು ಅವರು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವನು ಸಿಕ್ಕಿ ಬೀಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಿಕ್ಕಿ ಬೀಳ್ತಾನೆ. ಅನಂತರ ಪೊಲೀಸರು ಆತನ ಮೇಲೆ ಯಾವ ರೀತಿಯಾದಂತಹ ಸೆಕ್ಷನ್ಗಳು ಹಾಕ್ತಾರೆ, ಅದು ಕೋರ್ಟಲ್ಲಿ ಏನಾಗುತ್ತೆ ಅದು ಬೇರೆ ವಿಚಾರ. ಸೊ ಅದು ಅದ್ರ ಪಾಡಿಗೆ ಅದು ನಡೆಯುತ್ತೆ. ಈಗ ಇಲ್ಲಿ ಇನ್ನೊಂದು ವಿಚಾರನೂ ಬರುತ್ತೆ. ಕರಾವಳಿ ಪ್ರದೇಶಗಳಲ್ಲಿ, ಕರಾವಳಿ ಜಿಲ್ಲೆಗಳಲ್ಲಿ ಯಾವುದಾದ್ರೂ ಒಂದು ಕೊಲೆಯಾದಾಗ ಅದು ನಮಗೆ ಆಕ್ಚುಲಿ ಅಮಾನವೀಯವಾದಂತಹ ಒಂದು ಪರಿಸ್ಥಿತಿ. ಆ ಪರಿಸ್ಥಿತಿ ಬರಬಾರ್ದಿತ್ತು, ಬಂದ್ಬಿಟ್ಟಿದೆ. ಒಂದು ಕೊಲೆ ಆಯ್ತು ಅಂದ ತಕ್ಷಣ ಹಿಂದೂ ಮುಸ್ಲಿಂ ಮಿಕ್ಸ್ ಆಗಿದೆಯಾ, ಅದರಲ್ಲೂ ಆರೋಪಿ ಮುಸ್ಲಿಮ ಅಂತ ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಈಗ ನೋಡಿ, ಸತ್ತು ಹೋಗಿದ್ದು ಹಿಂದೂ ಹೆಣ್ಣುಮಗು, ಒಂದು ಜೀವ ಹೋಯ್ತು. ಕೊಂದಿದ್ದು ಹಿಂದೂ ಆಗಿರೋದ್ರಿಂದ ಈ ಸಂಘ ಪರಿವಾರ ಅಂತ ಕರ್ಸ್ಕೊಳ್ಳುವಂಥದ್ದು ನಾನು ಆರಂಭದಲ್ಲಿ ವಿವರಿಸಿದ್ನಲ್ಲ ಅವ್ರ ಯೋಗ್ಯತೆಯನ್ನ, ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಇಲ್ಲ. ಕಂಪ್ಲೀಟ್ ಸೈಲೆನ್ಸ್. ಏನು ನಡೆದೇ ಇಲ್ಲ, ನಮಗೇನು ಕಂಡೇ ಇಲ್ಲ, ಕೇಳಿಸಿಲ್ಲ, ಸುದ್ದಿ ನೋಡೋದೇ ಇಲ್ಲ. ನಾವು ಪೇಪರ್ ನೋಡಲ್ಲ, ನ್ಯೂಸ್ ನೋಡಲ್ಲ, ಏನೂ ನೋಡಲ್ಲ. ಹಾಗಾಗಿ ನಮಗೆ ಗೊತ್ತೇ ಇಲ್ಲ ಅದು. ಅದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ. ಈ ದೇಶದ ಕತೆ ಅಲ್ವೇ ಅಲ್ಲ. ಆ ರೀತಿ ಇರ್ತಾರೆ. ಇನ್ನು BJP ಅವ್ರದ್ದು ಅದೇ ಬಾಳು. ಇಲ್ಲಾಂದಿದ್ರೆ ಅಲ್ಲಿ ಲೋಕಲ್ BJP ಲೀಡರ್ಗಳು ಎಲ್ಲ ಇಷ್ಟೊತ್ತಿಗಾಗ್ಲೇ ಬೀದಿಗೆ ಬಂದು ಅಂಗಿ ಹರ್ಕೊಂಡು ಏನೇನೋ ಮಾಡಿರೋರು. ಮೇಡಮ್ ಶೋಭಾ ಕರಂದ್ಲಾಜೆ ಅವರು ಫ್ಲೈಟ್ ಹಿಡ್ಕೊಂಡು ದೆಹಲಿಯಿಂದ ಇಲ್ಲಿಗೆ ಬಂದು ಕಿರ್ಚಾಡಿ ಕಿರ್ಚಾಡಿ, ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಅದಿಲ್ಲ, ರಕ್ಷಣೆ ಇಲ್ಲ, ಎಂಥದೂ ಇಲ್ಲ, ಈ ರಾಜ್ಯ ಸರ್ಕಾರ ಮುಸ್ಲಿಂ ಓಲೈಕೆ ಮಾಡ್ತಿದೆ, ಏನು ಅಂತ ಹೇಳಿ ಮುಸ್ಲಿಮರನ್ನ ಏನೆಲ್ಲ ಬೈಬೋದು ಅಷ್ಟೆಲ್ಲ ಬೈದು ಆ ಮೇಡಮ್ ರದ್ದಂತ ಮಾಡಿರೋರು. ಆ ಮೇಡಮು ಈಗ ಸೈಲೆಂಟ್. ಯಾಕೆ? ಕೊಂದ ವ್ಯಕ್ತಿ ಆರೋಪಿ ಹಿಂದೂ. ಅದೇ ಮುಸ್ಲಿಂ ಆಗಿದ್ದಿದ್ರೆ ಏನೇನಾಗಿರೋದು ಅದೆಲ್ಲ ಆಗಿರೋದು. ಸೊ ಇಲ್ಲಿ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು, ಈ BJP ಸಂಘ ಪರಿವಾರಗಳಿಗೆ ಜೀವ ಮುಖ್ಯ ಅಲ್ಲ. ಒಂದು ಜೀವ ಹೋದರೆ ಅವ್ರಿಗೆ ಸಂತೋಷನೇ. ಆದರೆ ಜೀವ ತೆಗೆದವರು ಮುಸ್ಲಿಮರಾಗಿರ್ಬೇಕು, ಅಟ್ಲೀಸ್ಟ್ ಕ್ರೈಸ್ತರಾದರೂ ಆಗಿರ್ಬೇಕು. ಆಗ ಇವರಿಗೆ ಬೆಳೆ ಬೇಯುತ್ತೆ. ಇವರ ರಾಜಕೀಯಕ್ಕೆ ಏನೋ ಒಂದು ಸಿಗುತ್ತೆ. ಇವರು ರಾಜಕಾರಣ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಶಕ್ತಿ ಸಿಗುತ್ತೆ, ವಸ್ತು ಸಿಗುತ್ತೆ. ಹಾಗಾಗಿ ಅದೆಲ್ಲ ಸಿಗುತ್ತೆ. ಅದೆಲ್ಲ ಮುಂದೆ ಬರ್ತಾರೆ, ಪ್ರತಿಭಟನೆಗಳನ್ನು ಮಾಡ್ತಾರೆ, ಘೋರವಾದಂತಹ ಉಗ್ರವಾದ ಭಾಷಣಗಳನ್ನ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಈಗ ಏನೂ ಇಲ್ಲ, ಕಂಪ್ಲೀಟ್ ಸೈಲೆಂಟ್ ಆಗಿ ಅವ್ರವ್ರ ಮನೆಯಲ್ಲಿ ತುಪ್ಪ ತಿನ್ಕೊಂಡು ಬೈಕೊಂಡು ಮಲಗಿರ್ತಾರೆ. ಈ ಚೇತನ್ ಅನ್ನುವಂಥವನು, ಅಬ್ದುಲ್ಲಾನು, ಅಜೀಜು, ಇನ್ಯಾವುದೋ ಮೊಹಮ್ಮದ್ ಆಗಿರ್ಬೇಕಾಗಿತ್ತು. ಎಂತ ಅವಕಾಶ ಮಿಸ್ ಆಯ್ತು. ಯಾರ ಮನಸ್ಸಲ್ಲೂ ಒಂದು ಹೆಣ್ಣು ಮಗು ಜೀವ ಹೋಯ್ತಲ್ಲ, ಇಲ್ಲವೇ ಇಲ್ಲ, ಇರೋದು ಇಲ್ಲ, ಇರೋಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ಅವರ ಸಂಸ್ಕೃತಿ, ಅವರು ಕಲಿಯುವಂತಹ ಜಾಗ, ಅವರು ಬೆಳೆದು ಬರುವಂತಹ ಜಾಗಗಳು ಆ ರೀತಿ ಆಗಿರ್ತವೆ. ಅದಕ್ಕೆ ಅವರನ್ನ ಸಗಣಿ ಭಕ್ತರು, ಅಂಧ ಭಕ್ತರು, ಸಂಘಿಗಳು ಅಂತ ಕರೆಯೋದು. ಅವ್ರ ಮನಸ್ಥಿತಿನ ಆ ರೀತಿ ಅಷ್ಟೇ. ಸೊ ಇದಿಷ್ಟು
ಅಲ್ಲಿಂದ ಬರ್ತಿರುವಂತಹ ಸುದ್ದಿ, ಇಲ್ಲಿ BC ರೋಡ್ ಬಂಟ್ವಾಳ ಮಂಗಳೂರು, ಒಂದು ಹೆಣ್ಣು ಮಗುವನ್ನ ಸಂಜೆ 6 ಗಂಟೆ ಬೆಳಕಿರುವಾಗಲೇ ಬಸ್ ಸ್ಟ್ಯಾಂಡಿನಲ್ಲಿ, KSRTC ಬಸ್ ಸ್ಟ್ಯಾಂಡ್ನಲ್ಲಿ ಈ ಚೇತನ್ ಅನ್ನುವಂತಹ ಕ್ರೂರಿ ಭಯೋತ್ಪಾದಕ ಮನಸ್ಥಿತಿಯ, ಉಗ್ರವಾದಿಯ ಮನಸ್ಥಿತಿಯ ವ್ಯಕ್ತಿ ಆ ಹೆಣ್ಣು ಮಗುವನ್ನ ಕೊಚ್ಚಿ ಕೊಲೆ ಮಾಡಿ ಓಡಿ ಹೋಗಿದ್ದಾನೆ. ಅವನನ್ನು ಹುಡುಕೋ ಪ್ರಯತ್ನಗಳು ನಡೀತಾ ಇದೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.